ಈಗ ಪುನೀತ್ ರಾಜ್ಕುಮಾರ್ ಕೂಡ ನಮ್ಮನೆಲ್ಲ ಅಗ್ಲಿ ಹೋದ್ರು ಕೂಡ ಅವ್ರನ್ನ ದೇವಸ್ಥಾನ ಕೊಟ್ಟಿದ್ದಾರೆ. ಕೆಲವು ಮನೆಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತೀರಾ ಸರ್? ನನ್ನ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಮಧ್ಯೆನೇ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇದೆ. ಪುನೀತ್ ರಾಜ್ಕುಮಾರ್ ಕಾಲವಾದ ದಿನ ನನ್ನ ಮಗನಿಗೆ ಹುಷಾರಿಲ್ಲದೆ ನಾನು ನನ್ನ ಮಗನ ಅಡ್ಮಿಟ್ ಮಾಡಿದ್ದೀನಿ. 3 ದಿನ ಆಸ್ಪತ್ರೆಯಲ್ಲಿದ್ದ ನನ್ನ ಮಗನು. ಅಷ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಇದ್ದಾರೆ. ಇವತ್ತು ನಮ್ಮ ಮನೆ ದೇವರಲ್ಲಿ ದೇವ್ರ ಮಧ್ಯೆನೇ ಫೋಟೋ ಇದೆ ಸರ್. ಈಗ ವಾಟ್ ನೆಕ್ಸ್ಟ್ ಸರ್? 10 ವರ್ಷಗಳ ಕಾಲದಿಂದ ನರಕ ಅನುಭವಿಸ್ತಾ ಇದ್ದಾರೆ, ಕೋಮಾದಲ್ಲಿದ್ದಾರೆ. ಅವ್ರ ಕುಟುಂಬ ಕೂಡ ಸಾಕಷ್ಟು ಬಡ ಕುಟುಂಬವಾಗಿದೆ. ಒಂದು ಊಟ ಮಾಡೋಕ್ಕೂ ಅಥವಾ ಖರ್ಚು ಮಾಡೋಕ್ಕೂ ಮೆಡಿಕಲ್ ಏನಾದರೂ ಬೇಕಾದರೆ ಎಕ್ವಿಪ್ಮೆಂಟ್ಗಳನ್ನ ತೆಗೆದುಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಏನಾದರೂ ಹೋಗ್ಬಿಟ್ಟು ಪೊಲೀಸರಿಗೆ ದೂರು ಕೊಡುವಂಥದ್ದು ಏನಾದ್ರು ಮಾಡ್ತೀರಾ ಅಥವಾ ಯಾವ ರೀತಿಯಾದಂತಹ ನ್ಯಾಯವನ್ನು ತಾವು ಬಯಸ್ತಾ ಇದ್ದೀರಾ ಸರ್? ಈಗ ನಮ್ಮ ಮಾವ ಅವರು ಮನೆಯವರು ಏನು ಪೊಲೀಸು ಕಂಪ್ಲೇಂಟ್ ಕೊಡಮಟ್ಟ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಅವ್ರ ದರ್ಶನದ್ದು ಕಾಟ ಸಾಕಾಗಿದೆ. ಅದರಿಂದ ಏನಪ್ಪ ಅಂದರೆ ಸರ್ಕಾರದಿಂದ ಈಗೇನಾಗಿದೆ ಚಿತ್ರದುರ್ಗದಲ್ಲಿ ಏನು ಘಟನೆ ಆಗಿದೆ ಇದು ಅದಕ್ಕಿಂತ ಕ್ರೂರವಾದ ಘಟನೆ. ಅವು ಚಿತ್ರದುರ್ಗವರು 1 ದಿನ ಸೋತಾಗಿದ್ದಾರೆ. ಇವರು ದಿನ ಸಾಯ್ತಾ ಇದ್ದಂಗೆ ಇರೋದು. ಅದಕ್ಕೆ ಸರ್ಕಾರದಿಂದ ಏನಾರು ಈಗ ದರ್ಶನ್ಗೆ ಇದಕ್ಕೆಲ್ಲ ತಕ್ಕವಾದ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ 1 ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಶಿಕ್ಷೆ ಕೊಟ್ಟು ಏನು ನೊಂದ ಕುಟುಂಬಗಳಿಗೆ ದರ್ಶನಿಂದ ಏನು ಕುಟುಂಬಗಳಿಗೆ ಅದಕ್ಕೆ ಒಂದು ಸೂಕ್ತವಾದ ಪರಿಹಾರನ ಸರ್ಕಾರದಿಂದ ಹಾಗೂ ನಿಮ್ಮ ಮಾಧ್ಯಮಗಳು ಅವ್ರಿಗೆ ಒಂದು ಪರಿಹಾರನ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊತೀವಿ. ಈಗ ಪುನೀತ್ ರಾಜ್ಕುಮಾರ್ ಕೂಡ ನಮ್ಮನೆಲ್ಲ ಅಗ್ಲಿ ಹೋದ್ರು ಕೂಡ ಅವ್ರನ್ನ ದೇವಸ್ಥಾನ ಕೊಟ್ಟಿದ್ದಾರೆ. ಕೆಲವು ಮನೆಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತೀರಾ ಸರ್? ನನ್ನ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಮಧ್ಯೆನೇ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇದೆ. ಪುನೀತ್ ರಾಜ್ಕುಮಾರ್ ಕಾಲವಾದ ದಿನ ನನ್ನ ಮಗನಿಗೆ ಹುಷಾರಿಲ್ಲದೆ ನಾನು ನನ್ನ ಮಗನ ಅಡ್ಮಿಟ್ ಮಾಡಿದ್ದೀನಿ. 3 ದಿನ ಆಸ್ಪತ್ರೆಯಲ್ಲಿದ್ದ ನನ್ನ ಮಗನು. ಅಷ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಇದ್ದಾರೆ. ಇವತ್ತು ನಮ್ಮ ಮನೆ ದೇವರಲ್ಲಿ ದೇವ್ರ ಮಧ್ಯೆನೇ ಫೋಟೋ ಇದೆ ಸರ್. ಈಗ ವಾಟ್ ನೆಕ್ಸ್ಟ್ ಸರ್? 10 ವರ್ಷಗಳ ಕಾಲದಿಂದ ನರಕ ಅನುಭವಿಸ್ತಾ ಇದ್ದಾರೆ, ಕೋಮಾದಲ್ಲಿದ್ದಾರೆ. ಅವ್ರ ಕುಟುಂಬ ಕೂಡ ಸಾಕಷ್ಟು ಬಡ ಕುಟುಂಬವಾಗಿದೆ. ಒಂದು ಊಟ ಮಾಡೋಕ್ಕೂ ಅಥವಾ ಖರ್ಚು ಮಾಡೋಕ್ಕೂ ಮೆಡಿಕಲ್ ಏನಾದರೂ ಬೇಕಾದರೆ ಎಕ್ವಿಪ್ಮೆಂಟ್ಗಳನ್ನ ತೆಗೆದುಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಏನಾದರೂ ಹೋಗ್ಬಿಟ್ಟು ಪೊಲೀಸರಿಗೆ ದೂರು ಕೊಡುವಂಥದ್ದು ಏನಾದ್ರು ಮಾಡ್ತೀರಾ ಅಥವಾ ಯಾವ ರೀತಿಯಾದಂತಹ ನ್ಯಾಯವನ್ನು ತಾವು ಬಯಸ್ತಾ ಇದ್ದೀರಾ ಸರ್? ಈಗ ನಮ್ಮ ಮಾವ ಅವರು ಮನೆಯವರು ಏನು ಪೊಲೀಸು ಕಂಪ್ಲೇಂಟ್ ಕೊಡಮಟ್ಟ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಅವ್ರ ದರ್ಶನದ್ದು ಕಾಟ ಸಾಕಾಗಿದೆ. ಅದರಿಂದ ಏನಪ್ಪ ಅಂದರೆ ಸರ್ಕಾರದಿಂದ ಈಗೇನಾಗಿದೆ ಚಿತ್ರದುರ್ಗದಲ್ಲಿ ಏನು ಘಟನೆ ಆಗಿದೆ ಇದು ಅದಕ್ಕಿಂತ ಕ್ರೂರವಾದ ಘಟನೆ. ಅವು ಚಿತ್ರದುರ್ಗವರು 1 ದಿನ ಸೋತಾಗಿದ್ದಾರೆ. ಇವರು ದಿನ ಸಾಯ್ತಾ ಇದ್ದಂಗೆ ಇರೋದು. ಅದಕ್ಕೆ ಸರ್ಕಾರದಿಂದ ಏನಾರು ಈಗ ದರ್ಶನ್ಗೆ ಇದಕ್ಕೆಲ್ಲ ತಕ್ಕವಾದ ಶಿಕ್ಷೆ ಕೊಟ್ಟು ಏನು ನೊಂದ ಕುಟುಂಬಗಳಿಗೆ ದರ್ಶನಿಂದ ಏನು ಕುಟುಂಬಗಳಿಗೆ ಅದಕ್ಕೆ ಒಂದು ಸೂಕ್ತವಾದ ಪರಿಹಾರನ ಸರ್ಕಾರದಿಂದ ಹಾಗೂ ನಿಮ್ಮ ಮಾಧ್ಯಮಗಳು ಅವ್ರಿಗೆ ಒಂದು ಪರಿಹಾರನ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊತೀವಿ. ನೋಡಿದ್ರಲ್ಲ, ದಿನ ಕಳೆದಂತೆ ಬಗೆದಷ್ಟು ದರ್ಶನ್ನ ದರ್ಪದ ಕಥೆಗಳು ಮತ್ತೆ ರಿವೀಲ್ ಆಗ್ತಾನೆ ಇದೆ. ಗಡಿನಾಡು ಚಾಮರಾಜನಗರದಲ್ಲೂ ಕೂಡ ದರ್ಶನ್ನ ದರ್ಪಕ್ಕೆ ಬಲಿಯಾಗಿ ಓರ್ವ ಈಗೂ ಕೂಡ 10 ವರ್ಷಗಳಿಂದ ಜೀವಂತ ಶವವಾಗಿ ಬದುಕ್ತಾ ಇದ್ದಾನೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.